ಅಮ್ಮ ಹೇಳಿದಾಗೆ ನನಗೆ ಮರುಜೀವ ಕೊಟ್ಟಿದ್ದೆ ರೇಖಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಅಂತ ಬಂದವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅನ್ನೋದು ಬಹಳ ಚೆನ್ನಾಗಿ ಸ್ಪಷ್ಟವಾಗುತ್ತೆ ಅಂತ ಅನ್ನೋದು ಹೇಳ್ತಾ ಇದ್ರಲ್ಲ, ಹಾಗೆ ಬಹಳ ನಾನು ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೆ. ನಾಳಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗ್ಬೇಕು ನಾನು ಸರ್ಜರಿಗೆ ಅಂತ ಒಂದು ದಿನ ಮುಂಚೆ ಬಂದರು. ಬಂದಿದ್ದು ಹೆಂಗೆ ಅಂತ ಹೇಳಿದ್ರೆ ದೇವ್ರು ನಿಜವಾಗ್ಲೂ ಹೇಳ್ತೀನಿ, ಇದುವರೆಗೆ ನಾನು ರೇಖಿಗೆ ಬರೋಕ್ಕೆ ಮುಂಚೆ ನಾನು ಯೋಗದಲ್ಲಿ 25 ವರ್ಷದಿಂದ ಯೋಗ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 15 ವರ್ಷದಿಂದ ಯೋಗ ಕಲಿಸ್ತಾ ಇದ್ದೀನಿ. 8 ವರ್ಷದಿಂದ ಯೋಗ ಥೆರಪಿಸ್ಟ್ ಆಗಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಮ್ಮ ಹೇಳ್ತಾ ಇದ್ರು, 12 ವರ್ಷ ನೀವು ಸತತವಾಗಿ ಒಂದು ಹಿಡ್ಕೊಂಡು ಕೆಲಸ ಮಾಡ್ತಾ ಹೋದ್ರಿ ಅಂತಂದ್ರೆ ಜೀವನ ಪರ್ಯಂತ ನಮಗೆ ಅದು ಬಿಡೋದಿಲ್ಲ ಅಂತ ಹೇಳಿ ಯೋಗ ನನಗೆ ಹಂಗೆ ಮಾಡಿತ್ತು. ಅಮ್ಮ ಹೇಳ್ತಾರಲ್ಲ ರೇಖಿ ಏನಂದ್ರೂ ಕೊಡುತ್ತೆ ಅಂತ, ಹಂಗೆ ನಾನು ಯೋಗ ಏನಾದ್ರೂ ಕೊಡುತ್ತೆ ಅನ್ನುವಂಥ ಎಲ್ಲ ಸಮಸ್ಯೆಯಿಂದ ಹೊರಗೆ ತರುತ್ತೆ ಅಂತ ಹೇಳಿ ಯೋಗ ನಂಬ್ಕೊಂಡು ಬಂದಿದ್ದು. ಆ ಯೋಗ ನನಗೆ ಇವತ್ತು ಈ ರೇಖಿನ ಕಲಿಸ್ಕೊಟ್ಟಿದೆ ನನಗೆ. 20 ವರ್ಷದ ಹಿಂದೆ ಅವಳು ನನ್ನ ಸ್ಟೂಡೆಂಟ್ ಆಗಿದ್ದವಾಗ ಒಂದ್ಸತಿ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡೋ ಟೈಮಲ್ಲಿ ರೇಖಿ ಅನ್ನೋ ಒಂದು ವರ್ಡ್ ಕೇಳಿಸ್ಕೊಂಡಿದ್ದೆ. ಅದು ಕಲಿಬೇಕು ಅಂತ ಬಹಳ ಆಸೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ನನ್ನ ಚಿಕ್ಕಪ್ಪನ ಮಗಳು ನನಗೆ ಯೋಗ ಇದು ಯೂನಿವರ್ಸಿಟಿಯಿಂದ ಬಂದು ಅವ್ರ ಮನೆಗೆ ಹೋಗಿದ್ದೆ, ಭದ್ರಾವತಿಯಲ್ಲಿತ್ತು. ಅವಾಗ ನನಗೆ ತುಂಬ ತಲೆನೋವು ಬಂದ್ಬಿಟ್ಟಿತ್ತು, ಸುಸ್ತಾಗಿ ಮಲಗಿಬಿಟ್ಟಿದ್ದೆ ನಾನು. ಅಕ್ಕ ಯಾಕೆ ಮಲಗಿದ್ಯಾ ಅಂತ ಕೇಳಿದ್ರು. ಅವಾಗ ನಂಗೆ ತುಂಬ ಸುಸ್ತಾಗಿದೆ, ನಂಗೆ ತಲೆನೋವು ಬರ್ತಾ ಇದೆ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ. ಅವಳು ಅವಾಗ ರೇಖಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಬಂದು ಮಲ್ಕೊ ಅಂತ ಮಲಗಿಸ್ಬಿಟ್ಲು. ಏನು ಮಾಡಲು ಸುಮ್ಮನೆ ಹಿಂಗೆ ಕೈ ಇಟ್ಟು ಒಂದು ಸ್ವಲ್ಪ ಹಿಂಗೆ ಕೈ ತಿಕ್ಕದು ಇಡೋದು ಮಾಡಿ 10 ನಿಮಿಷದೊಳಗೆ ನನ್ನ ತಲೆ ನಾವು ಹೊರಟೋಗ್ಬಿಡ್ತು. ನನಗೆ ಎಂಥ ಖುಷಿ ಆಗ್ಬಿಡ್ತು ಅಂದರೆ ನಾನು ರೇಖಿ ಕಲಿಬೇಕು ಅಂತ. ಅವತ್ತಿಂದ ಹುಡುಕಾಡಿದೆ, ಸಿಗ್ಲಿಲ್ಲ ನನಗೆ. ಅದಾದ್ಮೇಲೆ ಸಿಗ್ಲಿಲ್ಲ ಇನ್ ದ ಸೆನ್ಸ್ ಕಲಿಬೇಕು ಅಂತ ನೋಡಿದೆ. ಅದು ತುಂಬಾ ಇಂಟ್ರೆಸ್ಟ್ ಆಗಿ ಬೇಕೇ ಬೇಕು ಅಂತ ಹುಡುಕಿಲ್ಲ. ಅವಾಗ ಕಲಿಬೇಕು ಅನ್ನೋದು ಒಂದು ಫಿಕ್ಸ್ ಆಗ್ಬಿಡ್ತು ತಲೆಯಲ್ಲಿ. ಅದಾದ್ಮೇಲೆ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡಿ ಅವಾಗ ಸ್ಟಡಿ ಮಾಡ್ತಾ ಇದ್ದೆ. ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ಮೇಲೆ ನಮ್ಮ ಕೊಲಿಗ್ ಒಬ್ರು ಹೋಗಿ ಕಲ್ತ್ಕೊಂಡು ಬಂದ್ರು. ಆದ್ರೆ ಅದು ರೇಖಿ ಅಲ್ಲ. ಆಗ ಅವ್ರು ಹೇಳಿದ್ದು ನಾನು ರೇಖಿ ಕಲ್ತ್ಕೊಂಡ್ ಬಂದೆ ಅಂತ. ಏನಿದು ರೇಖಿ? ನಾನೇನೋ ಒಂದು ಇದ್ರೊಳಗಡೆ ನಾನು ಕಲಿಬೇಕು ಅಂತ 20 ವರ್ಷ ಆದ ಮೇಲೆ ನನ್ನ ಇಂಡಿಯನ್ ರೇಖೆ ಹೇಳ್ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಾನು ಉಸುಯಿ ರೇಖಿನ ಹೇಳ್ಕೊಟ್ರು ಗುರುಗಳು. ಅವ್ರಿಗೆ ಕರೆದು ನನಗೆ ಇನ್ ರೇಖಿ ಕಲಿ 3 ಸರಿ. ಅವ್ರಿಗೆ ಒಂದ್ಸರಿ ಏನಾದ್ರು ವಿಷಯ, ಅವರು ಯೋಗ ಟೀಚರ್ ನನಗೆ, ನಾನು ಯೋಗ ಗುರು ಅವ್ರು ಇದು ಗ್ರ್ಯಾಂಡ್ ಮಾಸ್ಟರ್, ಸಾರಿ ರೇಖಿದು ಗ್ರ್ಯಾಂಡ್ ಮಾಸ್ಟರ್. ಅವರು ಒಂದು ವಿಚಾರ ನನಗೆ ಹೇಳಿದ್ರು ಅಂದ್ರೆ ನನ್ನ ತಲೆಯಲ್ಲಿ ಫಿಕ್ಸ್ ಆದಂಗೆ ನಾವು ಮಾಡಬೇಕು ಅಂತ. 3ನೇ ಸರಿ ಹೇಳಿದ್ರು, ನೀನು ಕಲೀಲೇಬೇಕು ರೇಖಿನ ಅಂತ. ಹಂಗೆ ಹೇಳಿದ ತಕ್ಷಣ ನೀವು ಯಾವಾಗ ಹೇಳ್ಕೊಡ್ತಾರೆ ಹೇಳ್ಕೊಡಿ ಅಂತ ಹೇಳಿ. ಸೊ ಅವರು ನನಗೆ ಇದು ಇದಾದ ತಕ್ಷಣ ಏನು ನನಗೆ ಹಾಸ್ಪಿಟ್ಲಿಗೆ ಹೋಗೋದು ಹೇಳಿದ್ದು ಅವರೇನೆ, ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ. ಆಮೇಲೆ ಹೋಗಿ ಬಂದವಾಗ ಏನಾಗ್ಬಿಟ್ಟು ಅಂತ ಹೇಳಿದ್ರೆ ಈ ಥರ ಇದು ಕನ್ಫರ್ಮೇಷನ್ ಆಗೋಯ್ತು. ಫೈನಲ್ 4th ಸ್ಟೇಜ್ ಅಂತ ಡಿಸೈಡ್ ಮಾಡಿಬಿಟ್ರು. ಆದರೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದಾಗ ನಾವು ತೋರ್ಸಕ್ಕೆ ಹೋದಾಗ ಅವರು 3rd ಸ್ಟೇಜ್ ಅಂತ ಹೇಳಿದ್ರು. ಓವೇರಿಯನ್ ಕ್ಯಾನ್ಸರು ಎಲ್ಲ ಕ್ಯಾನ್ಸರ್ಗಳಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗಿರೋವಂಥದ್ದು ಅಂತ ಹೇಳಿ. ಸರ್ಜರಿ ಆಗಕ್ಕೆ ಮುಂಚೆ ಒಂದ್ಸರ್ತಿ ಅಮ್ಮನ ಹತ್ರ ಅನನ್ಯ ಮಾತಾಡ್ಸಿದ್ಲು. ಅಚಾನಕ್ ನಂಗೆ ಹೆಂಗೆ ಯೋಗ ಅನ್ನೋದು ಹೆಂಗೆ ಬರುತ್ತೆ ನಮ್ಮ ಹುಡ್ಕೊಂಡು ಅಂದರೆ ರೈಟ್ ವೇನಲ್ಲಿ ಇರೋರಿಗೆ ಭಗವಂತ ಎಲ್ಲ ಒದಗಿಸ್ತಾನೆ ಅನ್ನೋದಕ್ಕೆ ನನಗೆ ಇದೇ ಸಾಕ್ಷಿ. ಅದಕ್ಕೆ ಬೇರೆ ಇನ್ನೊಂದು ಮಾತೇ ಇಲ್ಲ. ಒಂದು ವಾರ ಮುಂಚೆ ಸುಮ್ಮನೆ ಮೆಸೇಜ್ ಮಾಡಿ, ಅವ್ಳು ಫೋನ್ ನಂಬರ್ ಕಳ್ಕೊಂಡ್ಬಿಟ್ಟಿದ್ರು. ಸುಮ್ಮನೆ ಮೆಸೇಜ್ ಮಾಡ್ತಾ ನಿಮ್ಗೆ ಹುಷಾರಿಲ್ಲ ಅಂದಾಗ ನಾವು ಬರ್ತಾ ಇದ್ದೀವಿ, ನಾವು ನಿಮ್ಮ ಮನೆಗೆ ಬಂದೇ ಬರ್ತೀವಿ. ನಾನು ಕರೀಲೇ ಇಲ್ಲ ಪಾಪ, ಒಳಗೆ ನಾನೇ ಬರ್ತೀನಿ ಅಂತ. ಒಂದ್ಸರಿ ಅಮ್ಮ ಜೊತೆಗೆ ಮಾತಾಡಿ ಅಂತ. ಅವರು ನನ್ನ ವಾಯ್ಸ್ ಮಾಡ್ಯುಲೇಷನ್ ವೈಬ್ರೇಷನ್ಸ್ ನೋಡ್ಬಿಟ್ಟು ತಕ್ಷಣ ಹೇಳ್ಬಿಟ್ರು, ಇಲ್ಲ ನೀವು ಆರಾಮ ಆಗೇ ಆಗ್ತೀರ ಅಂತ. ಆ ಒಂದು ವರ್ಡ್ ಇದೆಯಲ್ಲ, ಆ ವರ್ಡ್ ಎಂಥ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನನ್ನ 100 ಪಟ್ಟು ಶಕ್ತಿ. ನನಗೆ ಯಾವಾಗಲೂ ಹೇಳ್ತಿದ್ದೆ, ನಾನು ಇದೀನಿ ಅಂತ ಯಾರಾದ್ರೂ ಒಬ್ರು ಧೈರ್ಯ ಅಂದರೆ ಈ ವಿಷಯಕ್ಕೆ ಅಂತಲ್ಲ, ನಮ್ಮ ಮನೆಯಲ್ಲಿ ಹೇಳ್ತಿದ್ದೆ, ನಾನು ಇದೀನಿ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ. ಆದರೆ ನನಗೆ ನಾನು ಇದೀನಿ ಅಂತ ಹೇಳೋರೇ ಕಡಿಮೆ ಇತ್ತು. ಅದೇ ನಮ್ಮ ಯೋಗ ಬಂಧುಗಳು, ಯೋಗ ಗುರುಗಳು, ಯೋಗದ ಎಲ್ಲ ನಮ್ಮ ಸಹಪಾಠಿಗಳು ಹೇಳಿದ್ದಾರೆ, ಅವರೆಲ್ಲರೂ ನನಗೆ ಅದೇ ಥರನೇ ಧೈರ್ಯ ಕೊಟ್ಟರು. ಇವತ್ತವರೆಗೂ ಕೊಡ್ತಾನೆ ಇದ್ದಾರೆ. ಅದು ಬೇರೆ ಪ್ರಶ್ನೆ. ಅದೇ ನಿಮಗೆ ಏನೇನೂ ಆಗಲ್ಲ, ನಾನು ನಿಮ್ಮ ವಾಯ್ಸ್ ಕೇಳ್ತಾ ಇದ್ದೀನಿ, ನೀವು ಈ ಥರ ಇದ್ದಾಗ ಖಂಡಿತವಾಗ್ಲೂ ನೀವು ಆರಾಮಾಗ್ತದೆ, ನಿಮಗೆ ಏನೂ ಆಗಿಲ್ಲ ಬಿಡಿ ಅಂತ. ಅವ್ರು ಹೇಳಿದ ಸಣ್ಣದೊಂದು 1000 ಟೈಮ್ ನೀವು ಅದು ಚಾಟ್ ಮಾಡಿ ಅಂತ ಹೇಳಿದ್ರು. ನನಗೆ ಫಸ್ಟ್ 1000 ಟೈಮ್ ಅಂತ ಒಂದು ಪ್ರಶ್ನೆ. ಅದಾದ್ಮೇಲೆ 100-200 ಮಾಡೋದ್ರೊಳಗಡೆ ಇವು ಹೆಂಗೆ ಮಾಡೋಕ್ಕೆ ಆಗಲ್ಲ ಅನ್ನೋದ್ರ. ಅದ್ರವ್ರು ಹೇಳಿದ ಮಾಡಲೇಬೇಕು. ಯಾವತ್ತ 1000ಗೆ ರೀಚ್ ಆದ್ನಲ್ಲ ನಾನು ಅವತ್ತು ನೋಡ್ಬೇಕಿತ್ತು. ನಾನು ನಿಜವಾಗ್ಲೂ ಅವಳು ನನಗೆ ತುಂಬ ದಿನ ಮುಂಚೆನೇ ಕಳಿಸ್ಲು, ನೀವು ವಾಕಿಂಗ್ ಮೆಡಿಟೇಷನ್ ಮಾಡಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅಂತ.
ಆ ವಾಕಿಂಗ್ ಮೆಡಿಟೇಷನ್ ನಾನು 10 ನಿಮಿಷ ಕೇಳೋದ್ರೊಳಗಡೆ ನೀವು ಓಡಾಡ್ಲೇನೂ ಪರವಾಗಿಲ್ಲ, ನೀವು ಅದನ್ನು ಹಾಕೊಂಡು ಫಸ್ಟ್ ಕೇಳೋಕ್ಕೆ ಶುರು ಮಾಡಿ ಅಂತ ಹೇಳಿರ್ತಾರೆ. ಮಾಡೋಕ್ಕೆ ಆಗ್ತಿಲ್ಲ. ಸರ್ಜರಿ ಆಗಿ 2.5 ತಿಂಗಳಿಗೆ, ಸರ್ಜರಿ ಆಗಿ 5 ದಿವಸಕ್ಕೆ ನಾನು ಕ್ಲಾಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಳಿದ್ರು ನೀವು ಯಾವಾಗಾದ್ರೂ ಸುಮ್ಮನೆ ಹಾಕೊಂಡು ಕೇಳ್ತಾ ಇರಿ ಕ್ಲಾಸ್ನ ಅಂತ. ನಾನು ರೇಖಿ ಕಲೀಲಿಲ್ಲ, ಪಾಠ ಮಾಡಲಿಲ್ಲ, ಅಥವಾ ನಾನು ಅದನ್ನು ಹೆಂಗೆ ಮಾಡೋದು ಅಂತ ಕೇಳೋ, ಬರೀ ಅವ್ರ ವಾಯ್ಸ್ ಪಾಠ ಕೇಳಿ 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 ಅದು ಆಟೋಮೆಟಿಕ್ ಆಗಿ. ಇವತ್ತು ನಾನು ಹೇಳಿದ್ರಲ್ಲ, ನೀವು ಮಾಡಲಿಲ್ಲ ಅಂದ್ರೆ ನೋಡ್ತಿದ್ರೆ ನಿಮಗೆ ಅದರದ್ದು ಎನರ್ಜಿ ಬರುತ್ತೆ ಅಂತ. ನಾನು ಪಾಠ ಕೇಳಿನೇ ಅವ್ರ ಎನರ್ಜಿ ತಗೊಂಡ್ಬಿಟ್ಟಿದ್ದೀನಿ. ಬರೀ ಪಾಠ ಕೇಳಿ 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 ಕೇಳಿನೇ. ಅದು ದೊಡ್ಡ ಚೋಕೋರೆ ಹಾಕೋದಿತ್ತಲ್ಲ, ಅವತ್ತು 6ನೇ ದಿನ ಸರ್ಜರಿ ಆಗ 6ನೇ ದಿನಕ್ಕೆ ಅದು ಚೋಕೋರೆ ಅಂತ ಇದು ಬಂದಿದ್ದು. ಇಡೀ ಶರೀರ ದೊಡ್ಡ ಸರ್ಜರಿನಲ್ಲಿ ಎಷ್ಟೆಷ್ಟು ಆರ್ಗನ್ಸ್ಗಳು ತೆಗೆದಾಕ್ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಇರೋ ಬರೋದೊಳಗಡೆ ಇಷ್ಟು ಮಾತಾಡ್ತಾ ಇದ್ದಿದ್ದ. ಅವಾಗ ಇಡೀ ಶರೀರ ವೈಬ್ರೇಟ್ ಆಗ್ತದೆ, ಭಯಂಕರ ನೋವು, ತಡ್ಕೊಳ್ಳೋಕ್ಕೆ ಸಾಧ್ಯ ಇರೋಷ್ಟು ನೋವು. ದೊಡ್ಡ ಚೌಕೋರೆ ಹಾಕಿದ್ರೆ ಶರೀರದಲ್ಲಿರೋದು ನೋವು ಹೊರಟೋಗತ್ತೆ, ಅಷ್ಟೇ ಹೊರಟು ಅಂತ ಕೇಳಿದ್ದು. ಹಾಗೆ ಕೈ ಇರ್ತಂಗಿಲ್ಲ, ಈ ಕಡೆ ಇದನ್ನ ಹಾಕ್ಬಿಟ್ಟಿದ್ದಾರೆ, ಈ ಕಡೆ ಇದು ಇಂಜೆಕ್ಷನ್ ಹೋಗ್ತಾ ಇದೆ, ಇನ್ನೊಂದ್ ಕಡೆ ಇದು ಹೋಗ್ತಾ ಇದೆ. ಏನಿಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂತ ಇತ್ತು. ಸುಮ್ಮನೆ ನಾನು ಇಮ್ಯಾಜಿನ್ ಹಂಗೆ ಮಾಡ್ಕೊಂಡೆ. ಈ ಡೋಂಟ್ ಬಿಲ್ಲಿ 10 ನಿಮಿಷದೊಳಗಡೆ ನನಗೆ ಎಳತ ಸೆಳೆತ ಏನು ಇದಾಗ್ತಿತ್ತು ಎಲ್ಲ ಹೊರಟೋಯ್ತು. ಎಲ್ಲಿಂದ ಏನ್ ಮ್ಯಾಜಿಕ್ ಆಗ್ತಾ ಇದೆ ಅಂತ ಕಣ್ಣಿಗೆ ಸಾಧ್ಯ ಇಲ್ಲ, ಅಂತ ಅದ್ಭುತವಾಗಿರುವಂತ ಶಕ್ತಿ ಇದು. ಸೊ ಅಂಥದ್ದನ್ನ ಎಷ್ಟು ಕೋರ್ಸ್ಗಳು ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ನನಗೆ ಈ ಟೈಮಲ್ಲಿ ಅವ್ರಿಗೂ ಗೊತ್ತು ನನ್ನ ಫೈನಾನ್ಷಿಯಲಿ ಯಾವ ಥರ ಕಂಡೀಷನ್ ಇರುತ್ತೆ ಅಂತ. ಸೊ ಅದಕ್ಕೆ ಅದು ಫ್ರೀಯಾಗಿ ಕೊಟ್ಟಿದ್ದಾರೆ. ದಟ್ ಇಸ್ ಆಲ್ಸೋ ವೆರಿ ಮಚ್ ಗ್ರೇಟ್ಫುಲ್. ಭಗವಂತ ನನಗೆ ನಿಜವಾಗ್ಲೂ ಹೇಳೋದಲ್ಲ, ಇಷ್ಟರವರೆಗೆ ಏನೇನು ವಿದ್ಯೆ ಕಲಿಸಿದನೋ ಅಷ್ಟನ್ನು ಅವರವರಾಗೆ ಬಂದು 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 ಕಲಿಸೋಗಿದ್ದಾರೆ. ಎಲ್ಲರೂ ಗುರುನ ಹುಡ್ಕೊಂಡು ಹೋಗ್ತಾರೆ ಶಿಷ್ಯರು. ನನಗೆ ಶಿಷ್ಯ ಹುಡ್ಕೊಂಡು ಗುರುಗಳು ಬಂದಿದ್ದಾರೆ. ಅದು ನನಗೆ ಭಾಗ್ಯ ಅಂತ ಹೇಳ್ಕೊತೀನಿ. ತುಂಬ ಜನ ಪುಣ್ಯನೇ ಇರಬೇಕು ಅಂತ ಹೇಳ್ಕೊತೀನಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡೋಕೆ ತುಂಬ ವಿಷಯಗಳಿದೆ ಆಯ್ತಾ, ಎಲ್ರಿಗೂ ಸಮಯ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಭಗವಂತ ನನಗೆ ನಿಜವಾಗ್ಲೂ ಅನುಗ್ರಹ ಮಾಡಿದ್ದಾನೆ. ಆಮೇಲೆ ನೆನ್ನೆ ಕೂಡ ನಾನು ಬಿದ್ದಾಗ ಅವರು ಕೂಡ ಬಂದು ನನಗೆ ಹೀರಿ ಮಾಡಿದ್ರು. ನನಗೆ ಒಂದೇ ಒಂದು ಪಾಯಿಂಟಲ್ಲಿ ಆ ವೈಬ್ರೇಷನ್ ಆಗಿದ್ದು ಗೊತ್ತಾಯ್ತು. ಅಲ್ಲಿ ತನಕ ಏನೂ ಗೊತ್ತಾಗಲಿಲ್ಲ. ಆದರೆ ನಾನು ಇವತ್ತು ಓಡಾಡ್ಕೊಂಡಿದ್ದೀನಿ. ಇನ್ನೊಬ್ಬರಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು, ಎದ್ದೇಳ್ತಾ ಇರಲಿಲ್ಲ. ನಾನು 10 ನಿಮಿಷ ಬಿಟ್ಟು ಎದ್ದು ಕೂತ್ಕೊಳ್ಳುವಂಥ ಶಕ್ತಿ ಬಂದಿದೆ. ನಿಜವಾಗ್ಲೂ ನಾನು ರೇಖಿಗೆ ತುಂಬ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. 25 ವರ್ಷದ ನಂತರ ನನಗೆ ಸಿಕ್ಕಿದ್ರು ಕೂಡ ಸರಿಯಾದವರಿಂದ ಸರಿಯಾಗಿ ಸಿಕ್ಕಿದ್ದೆ. ಅವಾಗ ಏನಾದರೂ ಸಿಕ್ಬಿಟ್ಟಿದ್ರೆ ನಾನು ಸನ್ಯಾಸಿ ಏನೋ ಆಗ್ಬಿಟ್ಟಿರ್ತಿದ್ದೆ ಅನ್ನೋಕ್ಕಾಗತ್ತೆ. ಆದರೆ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಟು ಶೋ ಯುವರ್ ಸ್ಟ್ಯಾಮಿನಾ ಸ್ಟ್ರೆಂತ್ ಅಂತ ಅನ್ನೋದಕ್ಕೋಸ್ಕರವಾಗಿ ಬಂದಿದೆ ಅಂತ ಕಾಣುತ್ತೆ. ಸೊ ಹಾಗಾಗಿ ನಮ್ಗೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಗ್ರೂಪಲ್ಲಿ ಒಂದು ವಿಚಾರ ಕೇಳಿದಾಗ ನಿಮ್ಮಿಂದ ಒಂದು ಒಳ್ಳೆ ರೀತಿಯಾಗಿ ನಾವು ಪಾಸಿಟಿವ್ ವೈಬ್ರೇಷನ್ಸ್ನ ನನಗೆ ಕಲಿಸ್ಕೊಟ್ಟಿದ್ದೀರಾ. ನಿಮ್ಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಮೇಲೆ ಅನನ್ಯ ಮುಖ್ಯ ಕಾರಣಕರ್ತೆ ಅವಳು ಇರಲಿಲ್ಲ ಅಂದಿದ್ರೆ ಇವತ್ತು ನನಗೆ ಇವ್ರು ಕನೆಕ್ಟ್ ಆಗ್ತಾ ಇರಲಿಲ್ಲ ಅಲ್ವಾ, ನಿಜವಾಗ್ಲೂ. ಹಾಗಾಗಿ ಅವಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಭಗವಂತನಿಗೂ ಕೂಡ ಯೂನಿವರ್ಸ್ಗೂ ಕೂಡ ಧನ್ಯವಾದ ಹೇಳ್ತಾ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳು.